ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಮಂಗಳವಾರ ಭಯೋತ್ಪಾದಕರ ದಾಳಿ ನಡೆದಿದೆ. ಬಲೂಚ್ ಪ್ರತ್ಯಕ್ಷವಾದಿಗಳು ಪ್ರಯಾಣಿಕರ ರೈಲನ್ನು ಅಪಹರಿಸಿದ ಘಟನೆಯಲ್ಲಿ ಕನಿಷ್ಠ 27 ಉಗ್ರಗಾಮಿಗಳು ಹತರಾಗಿದ್ದಾರೆ. ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸಿ 155ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ರಕ್ಷಿಸಿವೆ. ಇನ್ನು ಕ್ವೆಟಾದಲ್ಲಿ ಪೇಶಾವರಕ್ಕೆ ತೆರಳುತ್ತಿದ್ದಂಥ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಮಂಗಳವಾರ ಮಧ್ಯಾಹ್ನ ಸಶಸ್ತ್ರ ದಾಳಿಕೋರರು ಅಪಹರಿಸಿದ್ರು. ಗುಡಾಲಾರ್ ಮತ್ತು ಪೀರುಕ್ರನಿ ಪರ್ವತ ಪ್ರದೇಶಗಳ ಬಳಿಯ ಸುರಂಗದಲ್ಲಿ ರೈಲನ್ನು ತಡೆದು ಈ ಕೃತ್ಯ ಎಸಗಿದ್ರು. 9 ಬೋಗಿಗಳ ರೈಲಿನಲ್ಲಿ ಸುಮಾರು 400 ಪ್ರಯಾಣಿಕರಿದ್ದರು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ BLA ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಏನು ಸುರಂಗದೊಳಗೆ ನುಗ್ಗಿ ಗುಂಡಿನ ದಾಳಿಯನ್ನು ಕೂಡ ಮಾಡಲಾಗುತ್ತೆ. ಸುರಂಗದೊಳಗೆ ನುಗ್ಗಿದಂಥ ಭದ್ರತಾ ಪಡೆಗಳು ದಾಳಿಕೋರರೊಂದಿಗೆ ತೀವ್ರ ಗುಂಡಿನ ಚಕಮಕಿ ನಡೆಸಿದ್ವು. ಈ ಕಾರ್ಯಾಚರಣೆಯಲ್ಲಿ 27 ಉಗ್ರಗಾಮಿಗಳು ಹತರಾಗಿದ್ದಾರೆ ಮತ್ತು ಹಲವರು ಗಾಯಗೊಂಡಿದ್ದಾರೆ ಅಂತ ಭದ್ರತಾ ಮೂಲಗಳು ತಿಳಿಸಿವೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 155ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಭದ್ರತಾ ಪಡೆಗಳು ಸುರಕ್ಷಿತವಾಗಿ ರಕ್ಷಿಸಿವೆ. ಉಳಿದ ಪ್ರಯಾಣಿಕರನ್ನ ರಕ್ಷಿಸುವ ಕಾರ್ಯಾಚರಣೆ ಮುಂದುವರೆದಿದೆ. ಉಳಿದ ಉಗ್ರಗಾಮಿಗಳು ಕೆಲವು ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಇಟ್ಟುಕೊಂಡು ಪರ್ವತಗಳಿಗೆ ಕರೆದೊಯ್ದಿದ್ದಾರೆ ಅಂತ ನಂಬಲಾಗಿದೆ. ಇನ್ನು ರಕ್ಷಿಸಲ್ಪಟ್ಟವರನ್ನ ಈಗಾಗಲೇ ಸ್ಥಳಾಂತರಕ್ಕೆ ಮುಂದಾಗಿದೆ. ರಕ್ಷಿಸಲ್ಪಟ್ಟವರ ಪೈಕಿ 58 ಪುರುಷರು, 31 ಮಹಿಳೆಯರು ಮತ್ತು 15 ಮಕ್ಕಳನ್ನ ಮತ್ತೊಂದು ರೈಲಿನ ಮೂಲಕ ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯ ಮಾಚೆ ಪಟ್ಟಣಕ್ಕೆ ಕಳಿಸಲಾಗಿದೆ. ಭದ್ರತಾ ಪಡೆಗಳು ಸುರಂಗವನ್ನ ಸುತ್ತುವರೆದಿದ್ದು ಉಳಿದ ಪ್ರಯಾಣಿಕರನ್ನ ಶೀಘ್ರದಲ್ಲೇ ರಕ್ಷಿಸಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಉಗ್ರಗಾಮಿಗಳು ಕತ್ತಲೆಯ ಹೊದಿಕೆಯಲ್ಲಿ ಸಣ್ಣ ಗುಂಪುಗಳಾಗಿ ವಿಭಜಿಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗಿವೆ. ಇನ್ನು ಪ್ರತ್ಯಕ್ಷವಾದಿಗಳು ರೈಲಿನ ಮೇಲೆ ದಾಳಿ ನಡೆಸಿದ್ದ ಸುರಂಗದ ಬಳಿ ತೀವ್ರವಾದ ಗುಂಡಿನ ಚಕಮಕಿ ಮತ್ತು ಸ್ಫೋಟಕಗಳು ನಡೆದಿವೆ ಅಂತ ಪಾಕಿಸ್ತಾನ ಮಾಧ್ಯಮಗಳು ವರದಿ ಮಾಡಿವೆ. ಈ ಘಟನೆಯ ನಂತರ ಪೇಶಾವರ ಮತ್ತು ಕ್ವೆಟ್ವಾ ನಿಲ್ದಾಣದಲ್ಲಿ ತುರ್ತು ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಆತಂಕಗೊಂಡ ಸಂಬಂಧಿಕರು ತಮ್ಮ ಪ್ರೀತಿ ಪಾತ್ರರ ಬಗ್ಗೆ ಮಾಹಿತಿ ಪಡೆಯಲು ಈ ಕೇಂದ್ರಗಳನ್ನು ಸಂಪರ್ಕಿಸಬಹುದಾಗಿದೆ. ಇನ್ನು ಸಾಮಾಜಿಕ ಮಾಧ್ಯಮ ಮತ್ತು ಇತರೆ ವೇದಿಕೆಗಳಲ್ಲಿ ಹರಿದಾಡುತ್ತಿರುವಂತಹ ವದಂತಿಗಳನ್ನು ನಂಬಬೇಡಿ ಅಂತ ಪೇಶಾವರ್ ರೈಲ್ವೆ ನಿಲ್ದಾಣದ ಹಿರಿಯ ಅಧಿಕಾರಿ ತಾರಿಕ್ ಮಹಮ್ಮೂದ್ ಸಾರ್ವಜನಿಕರಲ್ಲಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಸುರಂಗದ ಬಳಿ ಗುಂಡಿನ ಚಕಮಕಿ ಸ್ಫೋಟ ಬಹಳಷ್ಟು ಸದ್ದು ಮಾಡಿತು. ಪ್ರತ್ಯಕ್ಷವಾದಿಗಳು ರೈಲಿನ ಮೇಲೆ ದಾಳಿ ನಡೆಸಿದ ಸುರಂಗದ ಬಳಿ ತೀವ್ರವಾದ ಗುಂಡಿನ ಚಕಮಕಿ ಮತ್ತು ಸ್ಫೋಟಗಳು ನಡೆದಿವೆ ಅಂತ ಪಾಕಿಸ್ತಾನಿ ಮಾಧ್ಯಮಗಳು ವರದಿ ಮಾಡಿವೆ. ಈ ಘಟನೆಯ ನಂತರ ಪೇಶಾವರ ಮತ್ತು ಕ್ವೆಟ್ವಾ ನಿಲ್ದಾಣಗಳಲ್ಲಿ ತುರ್ತು ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಆತಂಕಗೊಂಡಂತ ಸಂಬಂಧಿಕರು ಅವ್ರನ್ನೆಲ್ಲರನ್ನ ಹುಡುಕ್ಲಿಕ್ಕಾಗಿ ಈಗಾಗಲೇ ಸಹಾಯವಾಣಿ ಕೇಂದ್ರಗಳನ್ನು ಕೂಡ ಅಲ್ಲಿ ಸ್ಥಾಪಿಸಲಾಗಿದೆ ಅಂತ ಪಾಕಿಸ್ತಾನದ ಮಾಧ್ಯಮ ಮೂಲಗಳು ವರದಿಯಲ್ಲಿ ತಿಳಿಸಿವೆ. ಇನ್ನು ಹೀಗೆ ಸಾಕಷ್ಟು ಗೊಂದಲ ಇದರ ನಡುವೆಯೇ ಈ ಒಂದು ಚಕಮಕಿ ಅಳ ಕೂಡ ನಡೀತಾ ಇದೆ. ಪ್ರತ್ಯಕ್ಷ ರಾಷ್ಟ್ರದ ಬೇಡಿಕೆಯನ್ನು ಕೂಡ ಬಲ್ಕಿಚ್ಚಿ ಉಗ್ರರು ನೀಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನದ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಸ್ಪಷ್ಟ ಚಿತ್ರಣ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.